ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತಿನ ಕಂಟೆಂಟು, ಇವತ್ತು 2 ಕಂಟೆಂಟ್ ವಿಡಿಯೋ ಇವತ್ತೇ ಮಾಡ್ತಾ ಇದ್ದೀನಿ. ಸೊ ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ಎಸ್ಪೆಷಲಿ ಪ್ರತಿಯೊಬ್ಬರ ಲೈಫಲ್ಲಿ ಇದು ನಡೆಯುತ್ತೆ. ಆ್ಯಕ್ಚುಲಿ ವಿಡಿಯೋ ಮಿಸ್ ಮಾಡಬೇಡಿ, ಕೊನೆ ತನಕ ನೋಡಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತೇಳಿ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು, ಮಾತಾಡಬೇಕಂದ್ರೆ ರಿಲೇಷನ್ಶಿಪ್ ವಿಚಾರವಾಗಿ, ಸೊ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಬಟ್ ಚಾರ್ಜಸ್ ಇರುತ್ತೆ. ನೋಡಿ, ಬದಲಾಗದವರನ್ನ ಪ್ರೀತಿ ಮಾಡ್ಲಿಕ್ಕೆ ಹೋಗಬೇಡಿ, ಇದು ಟಾಪಿಕ್. ಪ್ರತಿ ಮನೆಯಲ್ಲೂ ಕೂಡ ಈ ಥರದ ವ್ಯಕ್ತಿತ್ವ, ಈ ಥರದೊಂದು ಪ್ರಾಬ್ಲಮ್ ನಡೀತಾ ಇರುತ್ತೆ. ನನ್ನ ಕೌನ್ಸಿಲಿಂಗಲ್ಲಿ ಮ್ಯಾಕ್ಸಿಮಮ್ ಇವತ್ತಿನ ತನಕ ಸಾವಿರಾರು ಕೌನ್ಸಿಲಿಂಗ್ ಮಾಡಿದ್ದೀನಿ. ಸೊ ಮ್ಯಾಕ್ಸಿಮಮ್ ಈ ವಿಚಾರ ಏನಿದೆಯಲ್ಲ, ಬದಲಾಗದ ಮನಸ್ಥಿತಿ ಇರತಕ್ಕಂಥ ವ್ಯಕ್ತಿಗಳು ಸಿಕ್ಕಿದ್ದಾರೆ ನನಗೆ. ಸರ್, ನನ್ನ ಗಂಡ ಬದಲಾಗಿಲ್ಲ, ನನ್ನ ಹೆಂಡತಿ ಬದಲಾಗಿಲ್ಲ. ಸೊ ಈ ಈ ವಿಚಾರದಲ್ಲಿ ನಾನು ಕೌನ್ಸಿಲಿಂಗ್ ಮಾಡಿದ್ದೀನಿ ನಾನು. ಬಟ್ ಬದಲಾಗದೇ ಇರೋ ವ್ಯಕ್ತಿ ಹತ್ರ ನೀವು ಹೇಗಿರ್ಬೇಕು ಅನ್ನೋದು ಮುಖ್ಯ. ಓಕೆ, ಅದನ್ನು ಹೇಳ್ತಾ ಹೋಗ್ತೀನಿ ನಾನು, ಸ್ಕಿಪ್ ಮಾಡಬೇಡಿ. ಫಸ್ಟ್ ಪಾಯಿಂಟ್, ಯಾವಾಗ ನೀವು ಹೇಳಿದ ಮೇಲೂ ಆ ವ್ಯಕ್ತಿ ಅರ್ಥ ಮಾಡ್ಕೊಳ್ಳಲ್ವೋ, ಬದಲಾಗಲ್ವೋ, ಅಲ್ಲಿಗೆ ಮತ್ತೆ ಮತ್ತೆ ಬಲವಂತವಾಗಿ ಅವ್ರಿಗೆ ಒತ್ತಿ ಹೇಳೋದನ್ನು ನಿಲ್ಲಿಸಬೇಕಾಗತ್ತೆ ನೀವು. ಯಾಕೆ ಅಂತ ಹೇಳಿದ್ರೆ, ಬದಲಾವಣೆ ಅನ್ನೋದು ನೀವು ಹೇಳಿದ ಮೇಲೆ ಓಕೆ ಹೇಳಬೇಕು, ತಿಳಿಸ್ಬೇಕು. ದೇವರುಗಳೆಲ್ಲ ಮನಸ್ಸಲ್ಲಿ ನಮ್ಮ ಮನಸ್ಸಲ್ಲಿ ಏನು ನಡೀತಾ ಅವ್ರಿಗೆ ಗೊತ್ತಾಗಲ್ಲ. ಓಕೆ, ಫೈನ್. ಆದರೆ ಕ್ಲಿಯರಾಗಿ ಕೂರಿಸ್ಕೊಂಡು ಹೇಳ್ತೀವಿ ತಾನೆ. ಹೇಳಿದ ಮೇಲೆ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಳ್ದೇರ 1 ಸಲ 2 ಸಲ 3 ಸಲನೂ ಹೇಳ್ತೀವಿ, ಅರ್ಥ ಮಾಡ್ಕೊಳ್ಳಿಲ್ಲ, ಅವ್ರು ಅದನ್ನೇ ನಡೀತಿದ್ದಾರೆ, ಅದನ್ನೇ ಮಾಡ್ತಿದ್ದಾರೆ, ಅದೇ ವೇನಲ್ಲಿದ್ದಾರೆ, ಹೇಳಕ್ಕೆ ಹೋಗ್ಬೇಡಿ, ಸುಮ್ಮನಾಗ್ಬಿಡಿ. ವ್ಯಾಲ್ಯೂಸ್ ಇರಲ್ಲ. ಆ್ಯಕ್ಚುಲಿ ಜಗಳಗಳು ಸ್ಟಾರ್ಟ್ ಆಗುತ್ತೆ. ಜಗಳ ಮಾಡೋದಕ್ಕಿಂತ ಸುಮ್ಮನಾಗ್ಬಿಡಿ. ಮೌನಂ ಸಮ್ಮತಿ ಲಕ್ಷಣಂ, ದೊಡ್ಡವರು ಹೇಳಿದ್ದಾರೆ. ಅದೇ ಪ್ರಕಾರವಾಗಿ ಜಗಳ ಮಾಡ್ದಿರಾ ಸುಮ್ಮನೆ ಇದ್ಬಿಡಿ. ಏನಕ್ಕೆ ಜಗಳ ಮಾಡಬೇಕು? ಬದಲಾಗಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ಬರಬೇಕು. ಇದು ನನ್ನ ಸಂಬಂಧಪಟ್ಟ ಹಾಗೆ ಒಂದು ರಿಲೇಷನ್ಶಿಪ್ ಇದೆ. ಆ ರಿಲೇಷನ್ಶಿಪ್ಗೆ ನಾನು ಹಕ್ಕುದಾರ ಇದ್ದೀನಿ. ರೆಸ್ಪಾನ್ಸಿಬಿಲಿಟೀಸ್ ನಾನು ತಗೊಳ್ಬೇಕು. ನಾನು ಅದಕ್ಕೆ ಬೇಕು ಅಂತ ಆ ಒಂದು ರಿಲೇಷನ್ಶಿಪ್ ಇರಿಸ್ಕೊಂಡಿದ್ದೀನಿ ಅಂದಮೇಲೆ ಆಗು ಹೋಗುಗಳ ಬಗ್ಗೆ ವಿಚಾರ ನಾನು ತಿಳ್ಕೊಂಡು ಜವಾಬ್ದಾರಿ ತಗೊಳ್ಬೇಕಂದ್ರೆ ಅವರಲ್ಲಿ ಬರಬೇಕು. ಬರ್ತಾ ಇಲ್ಲ ಅಂದಮೇಲೆ ಬಲವಂತ ಮಾಡಬೇಡಿ. ಫಸ್ಟ್ ಪಾಯಿಂಟ್. ಸೆಕೆಂಡ್ ವಿಚಾರ ಏನು ಅಂದರೆ, ನೋಡಿ, ಅವರ ನೇಚರ್ನ ನೋಡಿ. ನೀವು 1 ಸಲ ಹೇಳ್ತೀರಿ, 2 ಸಲ ಹೇಳ್ತೀರಿ, 3 ಸಲ ಹೇಳ್ತೀರಿ, ಇಷ್ಟೂ ಹೇಳ್ಕೊಂಡು ಬಂದಿದ್ದೀರಿ. ನಾನು ಅರ್ಥ ಮಾಡ್ಕೊಳ್ಳಿ, ನಾನು ಕಿರಿಕಿರಿ ಮಾಡಲ್ಲ, ನನಗೆ ಪ್ರೀತಿ ಸಿಗ್ತಾ ಇಲ್ಲ, ನನಗೆ ಸಮಯ ಕೊಡ್ತಿಲ್ಲ, ಅಥವಾ ಅದು ಕೆಲಸದ ಮಧ್ಯೆ ಎಲ್ಲನೂ ಹೇಳ್ತೀರಿ. ಯಾವುದು ಒಳ್ಳೆಯದು, ಇಬ್ಬರು ಬೆಸ್ಟ್ ಆಗಿರೋಕೆ ಏನು ಮಾಡ್ಬೇಕು, ಎಲ್ಲ ರೀತಿಯಿಂದ ಹೇಳಿದ ಮೇಲೂ ಕೂಡ ವ್ಯಕ್ತಿತ್ವ ಅಥವಾ ವ್ಯಕ್ತಿಗಳು ಅರ್ಥನೇ ಮಾಡ್ಕೊಳ್ತಾ ಇಲ್ಲ ನಿಮ್ಮನ್ನು ಅಂದಾಗ, ಅದು ಅವ್ರ ನೇಚರ್ ಫಿಕ್ಸ್ ಆಗೋಯ್ತು. ಅಲ್ಲಿಗೆ ಬಿಟ್ಬಿಡಿ. ಈಗ ಎಕ್ಸಾಂಪಲ್, ನನ್ನ ಕೌನ್ಸಿಲಿಂಗಲ್ಲಿ ಕೆಲವು ವಿಚಾರಗಳನ್ನು ಅರ್ಥ ಮಾಡ್ಸಕ್ಕೆ ಹೇಳ್ತೀನಿ. ಈಗ ಮಾವಿನ ಮರದಲ್ಲಿ ಸೇಬು ಹಣ್ಣು ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಮಾವೇ ಬರೋದು. ಅದ್ರ ನೇಚರ್ ಏನು? ಮಾವಿನ ಆಟೆ ಹಾಕಿದ್ರೆ ಮರ ಮಾವಿನ ಬೆಳೆಯುತ್ತೆ, ಮಾವೇ ಕೊಡುತ್ತೆ. ರೈಟ್? ಅದರ ನೇಚರ್. ಸೊ ಇಲ್ಲೇನಾಗ್ತಿದೆ, ನೀವು ಮಾವಿನ ಮರ ಹತ್ರ ಹೋಗಿ ಸೇಬು ಕೇಳ್ತಿರೋ ಹಾಗಿದೆ. ಅರ್ಥ ಆಗ್ತಿದ್ಯಾ? ಆಸ್ ಯೂಶ್ವಲ್ ಅವ್ರ ನೇಚರ್ ಏನು? ನಿಮ್ಮನ್ನು ಪ್ರೀತಿ ಮಾಡಲ್ಲ, ಬಲವಂತವಾಗಿ ಸೊಸೈಟಿಗೋಸ್ಕರ ನಿಮ್ಮ ಜೊತೆನಲ್ಲಿದ್ದಾರೆ ಅಂತ ಹೇಳಿದ್ರೆ, ಅವರಿಗೆ ಅರ್ಥ ಮಾಡ್ಕೊಂಡು ಅವ್ರು ಬದಲಾಗ್ತಿಲ್ಲ ಅಂತ ಹೇಳಿದ್ರೆ, ಆ ನೇಚರ್ನ ಅರ್ಥ ಮಾಡ್ಕೊಂಡು ಸುಮ್ಮನಾಗಿ. ಇದನ್ನು ಕಲಿಬೇಕು ಫಸ್ಟು. ಯಾಕೆ ಅಂತ ಹೇಳಿದ್ರೆ, ನೀವು ಹೇಳೋದು ಮತ್ತೆ ಜಗಳ ಆಗೋದು, ನೀವು ಹೇಳೋದು ಮತ್ತೆ ಜಗಳ. ಯಾಕೆ? ಅವ್ರು ನಿಮ್ಮ ಮಾನಸಿಕ ನೆಮ್ಮದಿ ಹಾಳು ಮಾಡ್ಕೊಂಡು ಜಗಳ. ಹಂಗಂದ್ರೆ ಮನೆ ಬಿಟ್ಟು ಹೋಗಿ ಅಂತ ಹೇಳ್ತಿಲ್ಲ. ಮಕ್ಕಳು, ಆ ಮಕ್ಕಳ ಕೆರಿಯರು, ಅತ್ತೆ ಮಾವ ಅವ್ರ ಜೊತೆ ಚೆನ್ನಾಗಿರಿ. ಅಥವಾ ಗಂಡು ಮಕ್ಕಳ ಲೈಫಲ್ಲಿ ಹಿಂಗೆ ಆಗ್ತಿದ್ರೆ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟು ನಿಮ್ಮ ಲೈಫು, ಮಕ್ಕಳು, ನಿಮ್ಮ ಅಪ್ಪ ಅಮ್ಮ ನೋಡ್ಕೊಂಡು ಹೋಗಿ. ಜಗಳ ಮಾಡೋದು ಬೇಡ. ಅದರಿಂದ ಯೂಸ್ ಇಲ್ಲ ಆ್ಯಕ್ಚುಲಿ. ಆ ಜಗಳದಿಂದ ಏನೇನೋ ವಿಕೋಪಕ್ಕೆ ಹೋಗುತ್ತೆ, ಬೇಡ. ನೆಕ್ಸ್ಟ್ ಪಾಯಿಂಟ್, ಎಕ್ಸ್ಪೆಕ್ಟ್ ಮಾಡಬೇಡಿ. ಆ ನೇಚರ್ ನೋಡ್ಕೊಂಡ್ಮೇಲೆ ಪ್ರೀತಿ ನೋಡಿ. ಎಕ್ಸಾಂಪಲ್, ಒಂದು 5 ವರ್ಷ ಮಾವಿನ ಗಿಡದಲ್ಲಿ ಮಾವು ಬರ್ತಾ ಇದೆ, ತಿಂತಾ ಇದ್ದೀವಿ ಅಂದಮೇಲೆ ನಮಗೆ ಗೊತ್ತಾಗುತ್ತೆ ಅದರ ನೇಚರ್. ಮಾವು ಬಿಡುತ್ತೆ, ಈ ವರ್ಷ ಬಿಟ್ಟಿದೆ, ಮುಂದಿನ ವರ್ಷನೂ ಬಿಡುತ್ತೆ. ಆವಾಗ ನಾವು ಎಕ್ಸ್ಪೆಕ್ಟ್ ಮಾಡೋದು ರೈಟ್ ಇದೆ. ಆ ಮರ ಬೆಳೆದು 20-30 ವರ್ಷ ಆದರೂ ಫಲಾನೇ ಬಿಡ್ತಾ ಇಲ್ಲ ಅಂದಾಗ ಅದರ ನೇಚರು ಅದು ಮಾವು ಬಿಡದೇ ಇರೋ ಮರ ಆಗ್ಬಿಟ್ಟಿದೆ. ಸೊ ಅದ್ರ ಮೇಲೆ ಎಕ್ಸ್ಪೆಕ್ಟ್ ಇಟ್ಕೊಳ್ಳಲ್ಲ ನಾವು, ಬಿಕಾಸ್ ಗೊತ್ತಾಗ್ಬಿಟ್ಟಿರುತ್ತೆ ನಮ್ಗೆ ಇದು ಬಿಡಲ್ಲ ಮಾವು ಅಂತ. ರೈಟ್ ಅಲ್ವ? ಹಾಗೆ ಪ್ರೀತಿನೇ ಕೊಡಲ್ಲ ಅಂತ ಗೊತ್ತಾದ್ಮೇಲೆ ಗಂಡ ಅಥವಾ ನಿಮ್ಮ ಹೆಂಡತಿ ಆಗಲಿ ತಿಳಿಸಿದ ಮೇಲೂ ಕೂಡ ಅವ್ರ ನೇಚರ್ ಗೊತ್ತಾದ್ಮೇಲೆ ಎಕ್ಸ್ಪೆಕ್ಟ್ ಮಾಡೋದನ್ನ ನಿಲ್ಲಿಸ್ಬಿಡಿ. ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಸ್ಟಾಪ್ ಇಟ್. ಇದು ಮುಖ್ಯ ಇದೆ ಆ್ಯಕ್ಚುಲಿ. ಎಕ್ಸ್ಪೆಕ್ಟೇಷನ್ ಹರ್ಟ್ ಮಾಡುತ್ತೆ ನಿಮ್ಮನ್ನು. ಹಂಗಂತೇಳಿ ಮಾಡಬೇಡಿ ಅಂತಲ್ಲ, ಅವ್ರು ಕೊಟ್ಟಾಗ ನಾವು ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ ಅರ್ಥ ಇದೆ. ಅವ್ರು ಕೊಡೋಕೆ ರೆಡಿ ಇಲ್ಲ ಅಂದಮೇಲೆ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗತ್ತಲ್ಲ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಪಾಯಿಂಟ್, ಎಟ್ ದ ಲಾಸ್ಟ್ ಪಾಯಿಂಟ್, ನಿಮ್ಮಲ್ಲಿ ಬದಲಾವಣೆಗಳಂತ ಅನ್ಕೊಳ್ಳಿ. ಏನು ಬದಲಾವಣೆಗಳು? ಇಲ್ಲಿ ತನಕ ಜಗಳ ಆಗಕ್ಕೆ ಏನೆಲ್ಲ ನಡೀತಾ ಇತ್ತು, ಅದಾಗ್ದಿರ ನಾವು ಅದೇ ಮನೆಯಲ್ಲಿ ಊಟ ಗೀಟ ಮಾಡಿಕೊಂಡು ಮಕ್ಕಳೊಟ್ಟಿಗೆ ಚೆನ್ನಾಗಿದ್ಕೊಂಡು ನಾವು ಚೆನ್ನಾಗಿರ್ಬೇಕು ನೆಮ್ಮದಿಯಿಂದ. ಅಲ್ಲೇ ದುಡಿಮೆ ಮಾಡಿಕೊಂಡು ನಾವು ಅವ್ರ ಹೆಂಗೆ ಸೊಸೈಟಿಗೋಸ್ಕರ ಇದ್ದಾರೆ, ನಾವು ಹಂಗೆ ಇದ್ಕೊಂಡು ಜಸ್ಟ್
ಮಕ್ಕಳಿಗೋಸ್ಕರ ಬದುಕೋದನ್ನು ಶುರು ಮಾಡಬೇಕು. ಕಣ್ಣೀರು ಹಾಕೋದನ್ನು ಸ್ಟಾಪ್ ಮಾಡಬೇಕು. ಇದು ನಾನು ಹೇಳುವಂಥ ರೀತಿ. ಬದಲಾಗದೇ ಇರೋರನ್ನ ಪ್ರೀತಿ ಮಾಡಿ ಅಂತ ನೀವು ಗೋಲ್ಡ್ ಹೊಡ್ಕೊಂಡು ಪ್ರೀತಿ ಮಾಡೋದನ್ನ ನಿಲ್ಲಿಸ್ಬೇಕು ಇವತ್ತಿಗೆ. ಐ ಥಿಂಕ್ ವಿಡಿಯೋ ಕ್ಲಾರಿಟಿ ಸಿಕ್ಕಿದೆ ನಿಮಗೆ ಅಂತ ಅನ್ಕೋತೀನಿ. ಪ್ರತಿಯೊಬ್ಬರ ಲೈಫಲ್ಲಿ ಇದು ನಡೀತಾ ಇದೆ. ಇವತ್ತಿಗೆ ಈ ಜನ್ರೇಷನಲ್ಲಿ ಪ್ರೀತಿ, ರಿಲೇಷನ್ಶಿಪ್ ಇದಕ್ಕೆಲ್ಲ ಬೆಲೆನೇ ಇಲ್ಲದಂಗೆ ಆಗೋಗಿದೆ. ಬಿಕಾಸ್ ಆಫ್ ಸೋ ಮಚ್ ಆಪ್ಷನ್ಸು, ಅಥವಾ ಅವರ ನೆಗ್ಲಿಜೆನ್ಸಿನೋ ಅಥವಾ ಈ ನೀಡ್ಗೋಸ್ಕರ ಇದ್ದಾರೋ ಅವ್ರವ್ರ ಮನಸ್ಸಿಗೆ ಬಿಟ್ಟಿರೋದು. ಬಟ್ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ್ಯಂಡ್ ಕೌನ್ಸಿಲಿಂಗ್ ಬೇಕು ಕಾಂಟ್ಯಾಕ್ಟ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್. ಬಾಯ್.